ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿರೋರು ಗ್ರೋ ಟುಗೆದರ್ ಸ್ಟೇ ಟುಗೆದರ್ ಅಂತಾರೆ. ಆದರೆ ಈ ಜೋಡಿ ಕಥೆನೇ ಬೇರೆ. ಆನೇಕಲ್ನಲ್ಲಿ ವಾಸವಿದ್ದ ಆ ಕ್ಯೂಟ್ ಕಪಲ್ಸ್ ಲಿವಿಂಗ್ ಟುಗೆದರ್ನಲ್ಲಿ ಜೀವನ ಶುರು ಮಾಡಿದ್ದೇನೋ ನಿಜ. ಆದ್ರೀಗ 2 ದಿನಗಳಿಂದ ಮನೆಯಿಂದ ಹೊರಬರದ ಮೃತದೇಹಗಳಾಗಿದ್ದಾರೆ. ಏನಾಯಿತು ಆ ಕತ್ತಲ ರಾತ್ರಿಯಲ್ಲಿ? ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮದಲ್ಲಾದ ಘಟನೆ ಇದು. ಇಲ್ಲಿ ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾಳಲ್ಲ ಸೀಮಾ ನಾಯಕ್, 25 ವರ್ಷದವಳು. ಈತ ರಾಕೇಶ್ ಪಾತ್ರ, 23 ವರ್ಷ. ಈತನಿಗಿಂತ ಆಕೆನೇ ವಯಸ್ಸಿನಲ್ಲಿ ದೊಡ್ಡವಳು. ಆದರೆ ಪ್ರೀತಿ ಗೀತಿ ಇತ್ಯಾದಿಗೆ ಇದ್ಯಾವುದು ಮ್ಯಾಟರ್ ಆಗಲ್ಲ ಅಲ್ವಾ? ಒಡಿಶಾದಿಂದ ಬಂದ ಇವರು ಕೆಲ ತಿಂಗಳುಗಳಿಂದ ಕಲ್ಲುಬಾಳು ಗ್ರಾಮದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ರು. ಆದರೆ ಇದೇ ಭಾನುವಾರ ಇಬ್ಬರು ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದಾರೆ. ಮೃತ ರಾಕೇಶ್ ಪದೇ ಪದೇ ಕುಡಿದು ಯುವತಿ ಜೊತೆ ಜಗಳ ಮಾಡ್ತಾ ಇದ್ದಂತೆ. ಭಾನುವಾರ ಸಹ ಹಣಕ್ಕಾಗಿ ಸೀಮಾ ಜೊತೆ ರಾಕೇಶ್ ಜಗಳ ಮಾಡಿದ್ದ. ನಾನು ಹಣ ನೀಡಲ್ಲ ಅಂತ ಹೇಳಿ ಸೀಮಾ ನಾಯಕ್ ನಿದ್ರೆಗೆ ಜಾರಿದ್ಲು. ಸೀಮಾ ಬೆಳಗ್ಗೆ ಎದ್ದು ನೋಡಿದಾಗ ರಾಕೇಶ್ ನೇಣು ಬಿಗಿದುಕೊಂಡಿದ್ದ. ನೇಣು ಬಿಗಿದಿದ್ದನ್ನ ಗಮನಿಸಿ ಹಗ್ಗ ತುಂಡರಿಸಿ ಬದುಕಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾಳೆ. ರಾಕೇಶ್ ಮೃತಪಟ್ಟಿದ್ದು ಖಾತ್ರಿಯಾಗಿದೆ. ಇನ್ನು ಈ ಸಾವು ನನ್ನ ಮೇಲೆ ಬರುತ್ತೆ ಅನ್ನೋ ಭಯಾನೋ ಇಲ್ಲ ಇನ್ನೇನಿಲ್ಲದೆ ಬಾಳು ಶೂನ್ಯ ಅನಿಸಿದ್ಯೋ ಏನೋ ಗೊತ್ತಿಲ್ಲ. ಸೀಮಾ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 2 ದಿನಗಳಿಂದ ಮನೆ ಬಾಗಿಲು ತೆರೆಯದ ಹಿನ್ನೆಲೆ ಸ್ಥಳೀಯರಲ್ಲಿ ಅನುಮಾನ ಮೂಡಿದೆ. ಆಗ ಕಿಟಕಿ ಗಾಜನ್ನ ಒಡೆದು ಪರಿಶೀಲಿಸಿದಾಗ ಯುವ ಜೋಡಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಕೂಡಲೇ ಸ್ಥಳೀಯರು ಈ ಬಗ್ಗೆ ಮಾಹಿತಿಯನ್ನ ಜಿಗಣಿ ಪೊಲೀಸರಿಗೆ ನೀಡಿದ್ದಾರೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಏನೇ ಹೇಳಿ ಬಾಳಿ ಬದುಕಬೇಕಿದ್ದ ಜೋಡಿ ಹೀಗೆ ಕ್ಷುಲ್ಲಕ ಕಾರಣಕ್ಕೆ ಸಾವಿನ ದಾರಿ ಹಿಡಿದಿದ್ದು ಮಾತ್ರ ದುರಂತ. ಈ ದಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗಡೆ ಕಲ್ಬಾಳು ಅಂತ ಹೇಳುವಂಥದ್ದೊಂದು ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ವಿಷಯವನ್ನು ತಿಳಿದಂಥ ಪೊಲೀಸ್ನವರು ಅಲ್ಲಿಗೆ ಹೋಗಿ ಬಾಗಿಲನ್ನು ಒಡೆದು ಒಳಗೆ ಪ್ರವೇಶ ಮಾಡಿ ನೋಡಲಾಗಿ ಅಲ್ಲಿ ಒರಿಸ್ಸಾ ರಾಜ್ಯದ ಡೆಂಕನಾಲ್ ಅಂತ ಹೇಳುವಂತಹ ಜಿಲ್ಲೆಯ ವಾಸಿಗಳಾದಂಥ ಒಬ್ಬರು ಸೀಮಾ ನಾಯಕ್ ಅಂತ ಹೇಳುವಂತಹ ಒಬ್ಬಳು ಮಹಿಳೆ, ಅವಳಿಗೆ ಸುಮಾರು ಒಂದು 25 ವರ್ಷ ಆಗಿದೆ. ಇನ್ನೊಬ್ಬರು ರಾಕೇಶ್ ಪಾತ್ರ ಅಂತೇಳಿ ಆತನಿಗೆ 23 ವರ್ಷ ಆಗಿದೆ. ಇವರಿಬ್ಬರು ಸಹ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಬ್ರಿಟಿಷ್ ಬಯೋಲಾಜಿಕಲ್ ಅಂತ ಹೇಳುವಂಥಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ರು. ಕಳೆದ ಭಾನುವಾರದಿಂದ ಮನೆಯ ಬಾಗಿಲನ್ನು ತೆಗೆದಿರಲಿಲ್ಲ ಅಂತ ಹೇಳಿ ಮನೆಯ ಮಾಲೀಕನಿಗೆ ಅನುಮಾನ ಬಂದು ಬಾಗಿಲನ್ನು ಪೊಲೀಸರಿಗೆ ತಿಳಿದು ಬಾಗಿಲನ್ನು ತೆಗೆದು ನೋಡುವಾಗ ನೇಣು ಹಾಕ್ಕೊಂಡಿರೋದು ಗೊತ್ತಾಗಿದೆ. ಒಳಗಡೆ ಹೋಗಿ ಪ್ರವೇಶ ಮಾಡಿ ನೋಡಲಾಗಿ ಮೊದಲು ರಾಕೇಶ್ ಪಾತ್ರ ಅಂತ ಹೇಳುವವನು ನೇಣು ಹಾಕ್ಕೊಂಡಿದ್ದು ಕಂಡು ಬರ್ತದೆ. ಅದನ್ನು ಬಹುಶಃ ಆಕೆಯೇ ಒಂದು ಚಾಕುವಿನಿಂದ ಆ ಹಗ್ಗವನ್ನು ಕಟ್ ಮಾಡಿ ಪುನಃ ತಾನೂ ಸಹ ಹಾಕ್ಕೊಂಡು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇವರಿಬ್ಬರಿಗೂ ಸಹ ಮದುವೆ ಆಗಿರಲಿಲ್ಲ. ಪುನಃ ಅವರು ಲಿವಿಂಗ್ ಟುಗೆದರ್ ಇದ್ದರು ಅಂತ ಹೇಳುವಂಥದ್ದು ತಿಳ್ಕೊಂಡು ಬಂದಿದೆ. ಅಕ್ಕಪಕ್ಕದವ್ರ ಹತ್ರ ವಿಚಾರಿಸುವಾಗ ಭಾನುವಾರದ ದಿವಸ ಆತ ಕುಡಿದು ಬಿಟ್ಟು ಬಂದು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿದೆ. ಆ ನಂತರದಲ್ಲಿ ಏನು ಘಟನೆ ನಡೆದಿದೆ ಅಂತ ಹೇಳೋದು ಗೊತ್ತಾಗಿಲ್ಲ. ಮೃತರ ಸಂಬಂಧಿಕರನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಒರಿಸ್ಸಾದಿಂದ ಅವರ ಸಂಪರ್ಕ ಸಿಕ್ಕಿದ ನಂತರ ಮುಂದಿನ ವಿಚಾರಗಳು ತಿಳಿದು ಬರ್ತವೆ. 10 ರಿಂದ 12 ದಿನಗಳಲ್ಲಿ ಈ ಮನೆಗೆ ಬಾಡಿಗೆಗೆ ಬಂದಿದ್ದರು. ಒಂದು 3,500 ರೂಪಾಯಿ ಬಾಡಿಗೆ ಹಣ ಕೊಟ್ಟುಬಿಟ್ಟು ಅಲ್ಲಿ ವಾಸ ಇದ್ದರು ಅಂತೇಳಿ ಗೊತ್ತಾಗಿದೆ. ಸೊ ಅದಕ್ಕಿಂತ ಹಿಂದೆ ಎಲ್ಲಿದ್ದರು ಏನು ಅಂತ ಹೇಳುವಂಥದ್ದು ಇನ್ನು ತನಿಖೆಯಿಂದ ತಿಳಬೇಕಾಗಿದೆ. ಏನಾಯಿತು ಸರ್? ಭಾನುವಾರ ಇವರೆಲ್ಲ ಈಚೆಗೆ ಇರ್ತಾರೆ. ಭಾನುವಾರ ಬಂದು ಡ್ರೈವರ್ಗೆಲ್ಲ ರಜೆ ಇರುತ್ತೆ. ಭಾನುವಾರ ಸಂಜೆವರೆಗೂ ಇವ್ರು ಕಾಣಿಸ್ತಾರೆ, ಈಚೆಲ್ಲ ಓಡಾಡ್ಕೊಂಡು ಇರ್ತಾರೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಮೊದಲು ಗಂಡ ಏನೋ ತೀರೋಗಿದ್ದಾರೆ. ತೀರೋಗಿ ಆಮೇಲೆ ಇವಳು ಅದೇ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾವ ಊರು ಕಡೆ? ಒರಿಸ್ಸಾ ಕಡೆಯವ್ರು ಸರ್. ಎಲ್ಲಿ ಕೆಲಸ? ಇಲ್ಲಿ ಜಿಯೋ ಮಾರ್ಟು ಕೊಪ್ಪ ಬೇಗೂರು ರೋಡ್ ಇದೆ, ಅಲ್ಲಿ ಹರಪಳ್ಳಿ ಹತ್ರ ಜಿಯೋ ಮಾರ್ಟ್ ಅಂತ. ಅಂದರೆ ನೀವು ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಹೆಂಗೆ? ನಾವು ಒಳಗಡೆ ಹೋಗಿಲ್ಲ ಸರ್, ಲಾಕ್ ಆಗಿಲ್ಲ. ಯಾವ ಥರ ಪರಿಸ್ಥಿತಿ ಇತ್ತು ಅಂತ ಸರ್? ಆ ಹುಡುಗ ಗಂಡ ಮುಂದೆ ಕೆಳಗಡೆ ಮಲ್ಕೊಂಡಿದ್ದ, ಸತ್ತೋಗಿನ ಬಿದ್ದಿದ್ದ. ಆಮೇಲೆ ಈ ಹುಡುಗಿ ನೇಣು ಹಾಕೊಂಡಿದ್ದ. ಅಂದರೆ ಅವ್ನು ಮೊದಲು ಡೆತ್ ಆಗಿದ್ದಾನೆ, ಆಮೇಲೆ ಈ ಹುಡುಗಿ ಡೆತ್ ಆಗಿದ್ದಾರೆ ಅವ್ರು ನೋಡಿ. ಓಕೆ, ಆಮೇಲೆ ಸೂಸೈಡ್ ಮಾಡ್ಕೊಂಡು ಅದೇ ಆಗಕ್ಕೆ? ಹೌದು ಸರ್. ಏನು ಗಲಾಟೆ ಏನು ನಡೀತಿದೆ? ಗಲಾಟೆ ಏನು ಕಾಣಿಸಿಲ್ಲ ಸರ್, ಏನನ್ನೂ ಗೊತ್ತಾಗಿಲ್ಲ ನಮಗೂ. ಗಲಾಟೆ ಏನಾಗಿಲ್ಲ. ಬಂದು ನೋಡೋಷ್ಟು ಡ್ರೈವರ್ ಮಾಮೂಲಿ 5 ಗಂಟೆ ಡ್ಯೂಟಿಗೆ ಅವ್ರು ಹೋಗ್ತಾಯಿದ್ರು, ಇವ್ರು ಹೋಗ್ತಾರೆ. 5 ಗಂಟೆ ಬಂದು ಎಬ್ಬರ್ಸಕ್ಕೆ ಅವ್ರು ಎದ್ದಿಲ್ಲ. ನನಗೆ 6 ಗಂಟೆಗೆ ಇನ್ಫಾರ್ಮ್ ಮಾಡ್ತಾರೆ. ಬಂದು ಇವ್ರಿಗೆ ಹೇಳಿದಾಗ ಆ ಥರ ಆಯಿತು. ಅಲ್ಲ, ಅಕ್ಕಪಕ್ಕದವ್ರು ಏನು ಹೇಳಿಲ್ವಾ ಗಲಾಟೆ ಆಗಿತ್ತು? ಇಲ್ಲ ಸರ್, ಏನಿಲ್ಲ. ಇಲ್ಲಿ ಅವರು ಬೇರೆಯವರು ಇವರು ಜಿಗಣಿಯವರು ಇದ್ದಾರೆ, ಅವ್ರಿಗೂ ಏನು ತೊಂದರೆ ಇಲ್ಲ, ಹೇಳಿಲ್ಲ ಅವರು. ನಮ್ಮ ಬಂದು ಹೇಳಿದ್ರೆ ನಮ್ಮ ಡ್ರೈವರ್ ಡ್ಯೂಟಿಗೆ ಹೋಗ್ತಾರೆ. ಅಲ್ಲೇ ಹೋಗ್ಬೇಕಾದ್ರೆ ಬಂದು ಎಬ್ಬರಿಸ್ರೆ ಅವ್ರು ಎದ್ದೋಳಿಲ್ವ. ಇಲ್ಲಿ ನಿಮ್ಮ ಮನೆಗೆ ಬಂದು ಎಷ್ಟು 10 ದಿವಸ ಆಗಿದೆ ಸರ್. ಏನು ಲಿವಿಂಗ್ ರಿಲೇಷನ್ಶಿಪ್ ಬಂದಿದ್ರಂತೆ ಸರ್? ಮದುವೆ ಆಗಿದೆ ಅಂತ ಹೇಳಿರೋದು. ನಮ್ಮ ಮದುವೆ ಆಗ್ಬಿಟ್ಟು ಅಗ್ರಿಮೆಂಟು ಮಾಡ್ಕೊಟ್ಟಿದ್ದಾರೆ, ನಮಗೆ ಮಾಡ್ಕೊಡ್ತೀನಿ ಅಂತೇಳಿ ಇದು ಮಾಡಿದ್ದಾರೆ. ಓಕೆ, ಪೇಪರೆಲ್ಲ ರೆಡಿ ಮಾಡಿದ್ದೀವಿ ನಾವು. ಬಂದು ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು.
ಇನ್ನೊಂದು ಫ್ಯಾಮಿಲಿ ಬರ್ತಾಯಿದೆ ಬಟ್ ಇನ್ನೊಂದು ಫ್ಯಾಮಿಲಿಗೆ ಹೇಳಿದ್ರು ಅವರು. ಅಂದ್ರೆ ನಿಮ್ಗೆ ಈ ಥರ ಒಳಗಡೆ ಆಗಿದೆ ಅನ್ನೋಂಥದ್ದು ಪಕ್ಕದವರು ಹೇಳಿ ಪಕ್ಕದಲ್ಲಿ ಹೇಳಿದ್ಮೇಲೆ ಸರ್ ನನಗೆ ಗೊತ್ತಾಗಿದೆ ಸರ್. ಮಾಮೂಲಿ 5 ಗಂಟೆಗೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾರೆ, 5 ಗಂಟೆಗೆ 3 ಗಂಟೆಗೆ ಬರ್ತಾರೆ ಅವರು. 5 ಗಂಟೆಗೆ ಹೋಗ್ಬೇಕಾದ್ರೆ ಆ ಥರ ಆಗಿರೋದು. ಎಷ್ಟು ಜನ ಇದ್ರು? ಇಬ್ಬರು ಸರ್ ಅವ್ರೀಗ ಗಂಡ ಹೆಂಡತಿ. ಅಂದರೆ ಗ್ಲಾಸ್ ಹೊಡೆದು ನೋಡಿದ್ದ? ಹೌದು ಸರ್, ಅಕ್ಕಪಕ್ಕದಲ್ಲಿ ಗ್ಲಾಸ್ ಹೊಡೆದು ನೋಡ್ಬಿಟ್ಟು ಹೇಳ್ದಾಗ ಆ ಥರ ಗೊತ್ತಾಗಿತ್ತು. ನಿಮ್ಮ ಹೆಸರು? ನರೇಂದ್ರ ಬಾಬನ್ ಸರ್.